ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ಫ್ರೆಂಡ್ಸ್ ಇವತ್ತು ಯಾವುದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ತಮ್ಮನಲ್ಲಿ ನೀವು ನೋಡಿ ತಿಳ್ಕೊಂಡಿರೋದು. ಫ್ರೆಂಡ್ಸ್, ಒಂದು ಮನುಷ್ಯನಿಗೆ ಭಯ ಯಾವಾಗ ಬರುತ್ತೆ? ನಮ್ಗೆ ಏನಾದ್ರೂ ಗಾಬರಿ ಆದಂತ ವಿಷಯ ಬಂದಾಗ, ಮತ್ತೆ ಏನಾದ್ರೂ ನಮ್ಗೆ ಯಾವ್ದಾದ್ರು ನಮ್ಮ ಶರೀರದಲ್ಲಿ ಕಾಯಿಲೆ ಬಂದಾಗ ಫ್ರೆಂಡ್ಸ್, ಆದ್ರೆ ಎಲ್ರೂ ಒಂದಿನ ಸಾಯ್ತೀವಿ. ಆ ಸತ್ಯ ನಮ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಆದ್ರೆ ನಾವು ಸಾವನ್ನ ಅಷ್ಟು ಬೇಗ ತಗೊಳಕ್ಕೆ ಇಷ್ಟಪಡಲ್ಲ ಸಾವನ್ನ. ಯಾಕೆ ಹೇಳಿ, ಇನ್ನು ನಮ್ಗೆ ಜೀವನದಲ್ಲಿ ಏನೋ ಒಂಥರ ಆಸೆ ಇರುತ್ತೆ. ನಾವು ಹಂಗ್ ಬದುಕ್ಬೇಕು, ಈ ತರ ಬದುಕ್ಬೇಕು, ಏನೋ ಮಾಡ್ಬೇಕು, ಏನೋ ಮಾಡಿ ಸಾಯ್ಬೇಕು, ನಾನೊಂದ್ ಮನೆ ಕಟ್ಬೇಕು, ನಾನೊಂದ್ ಸೈಟ್ ತಗೋಬೇಕು, ನಾನು ಎಲ್ರಿಗಿಂತ ದೊಡ್ಡ ಕೆಲಸ ತಗೋಬೇಕು. ದೇವ್ರು ನಮ್ಗೆ ಒಂದು ಸತ್ಯನ ಏನಕ್ಕೆ ಮುಚ್ಚಿಟ್ಟಿದ್ದಾನೆ ಫ್ರೆಂಡ್ಸ್? ಸಾವು ಅನ್ನೋ ಸತ್ಯನ, ಮತ್ತೆ ಹುಟ್ಟು ಅನ್ನೋ ಸತ್ಯನ. ಫ್ರೆಂಡ್ಸ್, ಇವಾಗ ಹುಟ್ಟೋದು ಮತ್ತೆ ಮಗು ಇಂಥ ಡೇಟ್ ಹುಟ್ಟುತ್ತೆ ಅಂತಾರೆ. ಆ ಡೇಟ್ಗೆ ಯಾವ ಮಗುನು ಹುಟ್ಟಲ್ಲ ಫ್ರೆಂಡ್ಸ್. ನಿಮ್ಗೂ ಗೊತ್ತು, ಅದು ನಮಗೂ ಗೊತ್ತು. ಹೇಳ್ತಾರಷ್ಟೇ, ಅವರು ಇದೇ ಡೇಟ್ ಕೊಡ್ತಾರೆ. ಅದು ಫ್ರೆಂಡ್ಸ್ ಎಷ್ಟೋ ಅಪರೂಪ. ಅವ್ರು ಕೊಟ್ಟಿರೋ ಡೇಟ್ಗೆ ಮಗು ಆಗೋದಾಗ್ಲಿ. ಮತ್ತೆ ಸಾವನು ನೋಡಿ ಫ್ರೆಂಡ್ಸ್, ಹೇಳ್ತಾರೆ ಏನಂತ ಗೊತ್ತಾ? ನೀವ್ರಿನ್ನ 6 ಮಂತ್ ಬದುಕ್ತಾರೆ. ಅದ್ರ ಬಗ್ಗೆನೇ ನಾನು ಇವಾಗ ಮಾತಾಡಕ್ ಬಂದಿದ್ದೀನಿ ಫ್ರೆಂಡ್ಸ್. ಅದ್ರ ಮಧ್ಯೆ ಒಂದೇ ಒಂದು ಚಿಕ್ಕ ವಿಷಯ ಹೇಳ್ತೀನಿ ನಿಮ್ಗೆ ಫ್ರೆಂಡ್ಸ್. 3-4 ಡೇಸ್ ಇಂದ ಬೆಂಗಳೂರಲ್ಲಿ ನೋಡಿದ್ದೀರಾ ಎಷ್ಟೊಂದು ಮಳೆ ಬರ್ತಾ ಇದೆ ಅಂದ್ರೆ ಫ್ರೆಂಡ್ಸ್, ನಿಜವಾಗ್ಲೂ ನನ್ಗಂತೂ ಗಾಡಿ ಓಡ್ಸಕ್ ಆಗ್ತಾ ಇಲ್ಲ. ಗಾಡಿ ಓಡಿಸ್ಕೊಂಡು ಬರೋದಿಕ್ಕೆ ಹೋಗೋದಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂದ್ರೆ ಫ್ರೆಂಡ್ಸ್, ಇವಾಗ ನಾನು ಸೆಕೆಂಡ್ ಶಿಫ್ಟ್ ಹೋಗ್ಬೇಕು ಯೋಚನೆ ಮಾಡ್ತಾ ಇದ್ದೀನಿ. ಹೆಂಗಪ್ಪ ದೇವರೇ ಗಾಡಿ ಓಡಿಸ್ಕೊಂಡು ಹೋಗೋದು. ಅದಲ್ಲದೆ ಫ್ರೆಂಡ್ಸ್, ನಿಮ್ಗೆ ಗೊತ್ತು ಬೆಂಗಳೂರಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ನಾನು ಇದು ಯಾವ ಕಾಯಿಲೆ ಬಗ್ಗೆ ನಾನು ಮಾತಾಡಕ್ ಬಂದಿದ್ದೀನಿ ಫ್ರೆಂಡ್ಸ್. ಇದೊಂದು ಕಾಯಿಲೆ ಮನುಷ್ಯನ ಜೀವನದಲ್ಲಿ ಎಷ್ಟು ನೋವು ತರುತ್ತೆ ಅಂದ್ರೆ, ಈ ಕಾಯಿಲೆ ಬಂದ್ರೆ ಫ್ರೆಂಡ್ಸ್, ಮನುಷ್ಯನ ಮನಸ್ಸಲ್ಲಿ ಬರೋದು ಒಂದೇ, ಏನಂತ? ಅವರು ಬದುಕಲ್ಲ, ಸತ್ತೋಗ್ತಾರೆ. ನಾವು ಬದುಕಲ್ಲ, ಇನ್ನ ಸತ್ತೋಗ್ತೀವಿ. ಇದು ಒಂದೇ ಒಂದು ಎಲ್ಲರ ಮನಸ್ಸಲ್ಲಿ ಬರೋದು. ಅದು ಯಾವುದು ಅಂದ್ರೆ ಫ್ರೆಂಡ್ಸ್, ಕ್ಯಾನ್ಸರ್. ಈ ಕ್ಯಾನ್ಸರ್ ಅಂತ ಯಾರಾದ್ರೂ ಡಾಕ್ಟರ್ ಹೇಳ್ಬಿಟ್ರೆ ಫ್ರೆಂಡ್ಸ್, ಅವರು ಎಷ್ಟು ಆತಂಕಕ್ಕೆ ಒಳಗಾಗ್ತಾರೆ ಅಂದ್ರೆ. ಮತ್ತೆ ನೋಡಿದ್ರೆ ಫ್ರೆಂಡ್ಸ್, ಫಿಲಮ್ನ ನಾವು ಎಷ್ಟು ಈಸಿಯಾಗಿ ನೋಡ್ತೀವಿ. ಕ್ಯಾನ್ಸರ್ ಕಾಯಿಲೆ ಫಿಲಮ್ನ ಬಂಧನ ಪಿಕ್ಚರ್ ನೋಡಿ, ವಿಷ್ಣುವರ್ಧನ್ದ. ಅದನ್ನ ನಾವು 2.5 ಅವರಲ್ಲಿ ಫ್ರೆಂಡ್ಸ್ ಪೂರ್ತಿ ನೋಡ್ಕೊಂಡ್ ಬರ್ತೀವಿ. ನಮ್ಗೆ ಅವಾಗ ಏನು ಅನ್ಸಲ್ಲ. ಯಾರಾದ್ರೂ ಅನ್ಕೋಬತ್ತೀವ ಕ್ಯಾನ್ಸರ್ ಫಿಲಮ್ ಅಲ್ಲಿ ಈ ತರ ಕ್ಯಾನ್ಸರ್ ಕಾಯಿಲೆ ತೋರಿಸ್ದಾಗ ನಾವು ಅಯ್ಯೋ ಈ ತರ ಮನುಷ್ಯಂಗ ಆಗುತ್ತೆ ನೋಡೋ ತನಕ ಒಂದು ಫೀಲಿಂಗ್ ಅಲ್ಲಿ ಇರ್ತೀವಿ. ಆಮೇಲೆ ಮನೆಗೆ ಬರ್ತೀವಿ ಫ್ರೆಂಡ್ಸ್, ಅದನ್ನ ಮರ್ತು ಬಿಡ್ತೀವಿ. ಆಮೇಲೆ ನೋಡಿ, ಈಗ ಲವ್ ಮಾರ್ಕೆಟಲ್ಲೆಲ್ಲ ಬ್ರೈನ್ ಟ್ಯೂಮರು ಅದು ಇದು ಅಂತ ಎಲ್ಲ ಹೇಳಿದಾಗ ಅವರು ಎಷ್ಟು ಫ್ರೆಂಡ್ಸ್, ಅವರು ಅದು ರೀಲ್. ಇದು ನಮ್ ಲೈಫ್ ಫ್ರೆಂಡ್ಸ್, ರಿಯಲ್ ಜೀವನ ನಮ್ದು ನಿಮ್ದೆಲ್ಲ ರಿಯಲ್. ಅವ್ರದ್ದು ಬಂದು ರೀಲು. ಯಾಕೆ ಅಂದ್ರೆ ಫ್ರೆಂಡ್ಸ್, ಅವ್ರದ್ದು ರೀಲು ಅಂದ್ರೆ ಅವರು ರಿಯಲ್ ಜೀವನದ ತರ ತೋರಿಸ್ತಾರೆ. ಆದ್ರೆ ಅದನ್ನ ನಾವು ಅರ್ಥ ಮಾಡ್ಕೋಬಹುದು ಫ್ರೆಂಡ್ಸ್. ಏನಿಲ್ಲ, ಈ ತರನೇ ನಡೆಯುತ್ತೆ, ಈ ತರನೇ ಜೀವನ ಆಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟೋ ಜನ ಫ್ರೆಂಡ್ಸ್, ನಾನು ಅಷ್ಟೇ ಎಷ್ಟೋ ಫಿಲಮ್ ನೋಡ್ಕೊ ಬಂದಾಗ ಏನ್ ಅನ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಅಯ್ಯೋ ಇದೆಲ್ಲ ನಮ್ಮ ಮನುಷ್ಯನ ಜೀವನದಲ್ಲಿ ನಡೆಯೋದನ್ನೇ ಇವ್ರು ತೋರಿಸ್ತಾರೆ. ಆದ್ರೆ ಫ್ರೆಂಡ್ಸ್ ನೋಡಿ, ನಾವು 2.5 ಅವರ್ ಆ ಫಿಲಮ್ ಮುಗಿಯೋ ಹೊತ್ತಿಗೆ ಒಬ್ರು ಅಳ್ತಾ ಇರ್ತೀವಿ, ಒಬ್ರು ಕಾಮಿಡಿ ನೋಡಿದಾಗ ನಗ್ತಾ ಇರ್ತೀವಿ, ಇನ್ನೊಬ್ರು ಏನಾದ್ರೂ ಕಾಯಿಲೆ ಬಂದಾಗ ಅದ್ರ ಬಗ್ಗೆ ಚಿಂತಿಸ್ತಾ ಇರ್ತೀವಿ. ಮತ್ತೆ ಫ್ರೆಂಡ್ಸ್, ಆ ಫಿಲಮ್ನ ನೋಡಕ್ ಹೋಗಿರೋರ್ ಮನೇಲಿ ಅದೇ ಕಾಯಿಲೆ ಇರೋರು ಅದನ್ನೆಲ್ಲ ನಾರ್ಮಲ್ ಆಗಿ ನೋಡ್ತಾ ಇರ್ತಾರೆ. ಮುಂದೆ ಏನಾಗ್ಬೋದು, ಮುಂದೆ ಏನಾಗುತ್ತೆ, ಮತ್ತೆ ಮುಂದೆ ಏನಾಗುತ್ತೆ ಅಂತ ಎಲ್ರೂ ಯೋಚನೆ ಮಾಡ್ತಾ ಇರ್ತಾರೆ. ನಿಜ ಅಲ್ವಾ ಫ್ರೆಂಡ್ಸ್? ಅದಕ್ಕೋಸ್ಕರ ನಾನು ಈ ಕ್ಯಾನ್ಸರ್ ಬಗ್ಗೆ ನನಗೆ ತಿಳಿದಿರೋದು ಎಷ್ಟು ತಿಳಿದಿದೆ ಅಷ್ಟನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಜಾಸ್ತಿ ನಾನು ಲೇಟ್ ಮಾಡಲ್ಲ. ಏನು ಯಾವುದ್ರ ಬಗ್ಗೆ ನನಗೆಷ್ಟು ತಿಳಿದಿದೆ ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಇವಾಗ ಕ್ಯಾನ್ಸರ್ ಯಾವ್ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಮೊದಲು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಡಾಕ್ಟರ್ ಏನ್ ಹೇಳ್ತಾರೆ? ಫಸ್ಟ್ ಸ್ಟೇಜ್ ಇದೆ, ಸೆಕೆಂಡ್ ಸ್ಟೇಜ್ ಇದೆ, ಥರ್ಡ್ ಸ್ಟೇಜ್ ಇದೆ, ಫೋರ್ತ್ ಸ್ಟೇಜ್ ಇದೆ. ಫೋರ್ತ್ ಅಂದ್ರೆ ಏನು ಫ್ರೆಂಡ್ಸ್? ಬದುಕಲ್ಲ ಮನುಷ್ಯ. 1, 2, 3, 4 ಬಂದಾಗ ಏನ್ ಅನ್ಕೋತಾರೆ? 4ನೇ ಸ್ಟೇಜ್ ಅಲ್ಲಿ ಇತ್ತಂತೆ ಅವ್ರಿಗೆ ಅಂತ ನಾವು ತಿಳ್ಕೊತೀವಿ. ಆಮೇಲೆ ಏನು ಫ್ರೆಂಡ್ಸ್, ಇನ್ನೊಂದೇನು ಅಂದ್ರೆ, ಯಾವ್ಯಾವ ರೀತಿ ಕ್ಯಾನ್ಸರ್ ಮನುಷ್ಯಂಗೆ ಬರುತ್ತೆ ಅದನ್ನ ನಾನು ಇವಾಗ ನಿಮ್ಗೆ ಬಿಡಿಸಿ ಹೇಳ್ತೀನಿ. 1 ನಿಮಿಷ ಕೇಳ್ಕೊಳ್ಳಿ ಫ್ರೆಂಡ್ಸ್. ಈಗ ಮನುಷ್ಯನ ಶರೀರದಲ್ಲಿ ನಮ್ಗೆ ಯಾವ ಶರೀರ ಐತೆ ಅದರಲ್ಲಿ ಯಾವ್ಯಾವ ರೀತಿ ನಮ್ಗೆ ಅಂಗಾಂಗಗಳಿದೆ, ಎಲ್ಲಾ ರೀತಿಲೂ ಮನುಷ್ಯಂಗೆ ಎಲ್ಲಾ ತರದ ಕಾಯಿಲೆನೂ ಬರುತ್ತೆ. ನಮ್ಮ ಕೈಯಾಗಿರ್ಬೋದು, ಕಾಲಾಗಿರ್ಬೋದು, ನಮ್ಮ ಕಣ್ಣಾಗಿರ್ಬೋದು, ನಮ್ಮ ಎದೆ ಆಗಿರ್ಬೋದು, ನಮ್ಮ ಹೊಟ್ಟೆ ಆಗಿರ್ಬೋದು, ನಮ್ಮ ಗರ್ಭಕೋಶ ಆಗಿರ್ಬೋದು, ನಮ್ಮ ಬೆರಳುಗಳಾಗಿರ್ಬೋದು, ಮತ್ತೆ ಗಂಟಲಾಗಿರ್ಬೋದು,
ಈ ಒಂದು ಮತ್ತೆ ಮೂಗಿರ್ಬೋದು ಫ್ರೆಂಡ್ಸ್. ಈ ವಿಷಯ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಸ್ವಾತಿ ಗೌಡ ಅಂತ ಚಾನಲ್ ಇದೆ ನೋಡಿ, ಪಾಪ ನೋಡಿ ಅವ್ರ ಅಮ್ಮ ಅದು ಗೌಡರ ಮನೆ ಅಂತಲ್ಲ, ಅವ್ರದ್ದೊಂದು ಚಾನಲ್ ಹೆಸರಿದೆ ಫ್ರೆಂಡ್ಸ್. ಏನಂತ ಅಂದ್ರೆ ಗೌಡ್ರ ಮನೆ ಅಂತ ಏನೋ ಚಾನಲ್ ಇದೆ. ಅವರು ಯೂಟ್ಯೂಬ್ ಮಾಡ್ತಾ ಇದ್ರು ಪಾಪ. ನೋಡಿ ಅವರು ಮಗನ ಮದುವೆಯಲ್ಲಿ ಫ್ರೆಂಡ್ಸ್ ಅವ್ರನ್ನ ನೋಡಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಅವ್ರ ಮುಖ ನೋಡಿದೀರಾ, ಮತ್ತೆ ಅವ್ರ ಸ್ಯಾರಿ ನೋಡಿದೀರಾ, ಅವ್ರ ಮೇಕಪ್ ನೋಡಿದೀರಾ ಫ್ರೆಂಡ್ಸ್. ನೀವೇನಾದ್ರೂ ತಿಳ್ಕೊಂಡು, ನನಗಂತೂ ಅವ್ರನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಯಾಕೆ ಗೊತ್ತಾ, ಅವ್ರ ಸ್ಯಾರಿ ಮತ್ತೆ ಒಂದು ಮದುವೆಯಲ್ಲಿ ಎಷ್ಟು ಮೇಕಪ್, ಆ ನಗು ಮುಖ ಎಷ್ಟು ಚೆನ್ನಾಗಿದೆ. ಈಗ ನೋಡಿ ಅವ್ರಿಗೆ ಮೂಗಲ್ಲಿ ಬ್ಲಡ್ ಬತ್ತಿತ್ತು ಅಂತ, ಕ್ಯಾನ್ಸರ್ ಅಂತ ಹೇಳಿದ್ದಾರೆ ಅಂತ ಅವರು ಸ್ವಾತಿ ಅವ್ರ ವಿಡಿಯೋದಲ್ಲಿ ಹೇಳಿದ್ದಾರೆ ಫ್ರೆಂಡ್ಸ್. ಆದ್ರೆ ಪಾಪ ಅವ್ರಿಗೆ ದೇವರು ಹುಷಾರಾಗ್ಲಿ, ಚೆನ್ನಾಗಿರ್ಲಿ, ನಿಮ್ಮಂಗೆ ಚೆನ್ನಾಗಿ ಬದುಕ್ಲಿ. ಅವರು ಅಮ್ಮ ಅವರು ಚೆನ್ನಾಗಿ ಬದುಕ್ಲಿ, ಅವ್ರಿಗೆ ದೇವ್ರು ಇನ್ನೂ ಆಯಸ್ಸು ಆರೋಗ್ಯ ಗಟ್ಟಿ ಕೊಡ್ಲಿ, ಚೆನ್ನಾಗಿರ್ಲಿ, ಅವರು ಖುಷಿಯಿಂದ ಇರ್ಲಿ. ಪಾಪ ಕಾಯಿಲೆ ಬೇಗ ಅವ್ರಿಗೆ ಹುಷಾರಾಗ್ಲಿ. ಅವ್ರ ಮನಸ್ಸಲ್ಲಿ ನನಗೆ ಕ್ಯಾನ್ಸರ್ ಐತೆ ಅಂತ ಚಿಂತೆ ಮಾಡದೇ ಇರೋ ತರ ದೇವ್ರು ಅವ್ರಿಗೆ ಮನಸ್ಥಿತಿನ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ಇದು ಮನುಷ್ಯನ ಜೀವನ. ಪಾಪ ಅವ್ರಿಗಿನ್ನ ಏಜ್ ಚಿಕ್ಕದು, ಇವಾಗೇ ಮಗನ್ನ ಮದುವೆ ಮಾಡಿದಾರೆ. ಇನ್ನ ಮುಂದೆ ಅವರು ಒಂದು ನೆಮ್ಮದಿ ಜೀವನ ಮಾಡೋ ಅಂತ ಟೈಮಲ್ಲಿ ಸಡನ್ ಆಗಿ ಅವ್ರಿಗೆ ಗೊತ್ತಾಗಿರೋದು ಈ ತರ ಅವ್ರಿಗೆ ಕ್ಯಾನ್ಸರ್ ಇದೆ. ಅವ್ರಿಗೆ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಏನೋ ಇದ್ ಮಾಡಿದ್ದಾರೆ, ಆಪರೇಷನ್ ಆಗಿದೆ ಅವ್ರಿಗೆ. ಯಾಕಂದ್ರೆ ಫ್ರೆಂಡ್ಸ್ ಅವ್ರು ನಮ್ ಯೂಟ್ಯೂಬರ್ಸ್ ಅಲ್ಲ, ಈ ತರ ವಿಡಿಯೋದಲ್ಲಿ ತೋರ್ಸಿರೋಕ್ಕೆ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಇಲ್ಲ ಅಂದ್ರೆ ನಾನು ಹೇಳ್ತಾ ಇರಲ್ಲ. ಯಾಕಂದ್ರೆ ಅವರು ನಮ್ ತರನೇ ಒಂದು ಯಂಗ್ಸ್ ಅಲ್ವಾ. ಯಾಕಂದ್ರೆ ಒಂದ್ ಮನುಷ್ಯನ್ಗೆ ಭಯ ಇರುತ್ತೆ, ಎಲ್ಲ ಇರುತ್ತಲ್ವಾ. ಹಂಗಾಗಿ ಅವರು ಪಾಪ ಅವತ್ತು ಮೊನ್ನೆ ಸ್ವಾತಿ ಅವ್ರ ಮನೆಗೆ ಬಂದಾಗ್ಲೂ ಅಳ್ತಾ ಇದ್ರು. ನೋಡಿ ಫ್ರೆಂಡ್ಸ್, ನಾವು ಎಷ್ಟೇ ಧೈರ್ಯ ಹೇಳ್ಬೋದು ಅಳ್ಬೇಡಿ ಅಂತ, ಆ ಕಾಯಿಲೆನೆ ಮನುಷ್ಯನ್ಗೆ ಆ ತರ ಆತಂಕ ತರಿಸ್ಬಿಡ್ತೀವಿ. ಈಗ ನೋಡಿದ್ರೆ ಇನ್ನೊಬ್ಬೊಬ್ರು ಈಸಿಯಾಗಿ ಹೇಳ್ತಾರೆ, ಏನಪ್ಪ ನಿಂಗೆ ಅವ್ರಿಗೆ ಕ್ಯಾನ್ಸರ್ ಬಂದ್ರೆ ಕ್ಯಾನ್ಸಲ್ಲೇ ಬುಡ್ರಿ ಮನುಷ್ಯ. ಇದು ಫ್ರೆಂಡ್ಸ್ ಹಳ್ಳಿ ಕಡೆ ಒಂಥರ ಕಾಮನ್ ಆಗಿ ತಗೊಂಡ, ಕ್ಯಾನ್ಸರ್ ಬಂದ್ರೆ ಮನುಷ್ಯ ಕ್ಯಾನ್ಸಲ್ ಅಂದ್ರೆ ಅವನು ಸತ್ತು ಹೋಗ್ತಾನೆ. ಈ ರೀತಿ ಫ್ರೆಂಡ್ಸ್, ಎಷ್ಟು ನಮ್ಮ ಶರೀರದಲ್ಲಿ ಎಷ್ಟು ಭಾಗ ಇದೆಯೋ ಇಷ್ಟು ಭಾಗದಲ್ಲಿ ಒಬ್ಬೊಬ್ಬರಿಗೆ ಕಣ್ಣಲ್ಲೂ ಕ್ಯಾನ್ಸರ್ ಬರುತ್ತೆ ಫ್ರೆಂಡ್ಸ್, ಮೂಗು ಕ್ಯಾನ್ಸರ್ ಬರುತ್ತೆ, ತುಟಿ ಕ್ಯಾನ್ಸರ್ ಬರುತ್ತೆ, ಗಂಟ್ಲು ಕ್ಯಾನ್ಸರ್ ಬರುತ್ತೆ, ಕೈಯಲ್ಲಿ ಕ್ಯಾನ್ಸರು, ಕಾಲಲ್ಲಿ ಕ್ಯಾನ್ಸರು, ಹೊಟ್ಟೆಯಲ್ಲಿ ಕ್ಯಾನ್ಸರು, ಕಿಡ್ನಿಲಿ ಫ್ರೆಂಡ್ಸ್ ಹೇಳ್ಬಾರ್ದು. ಆದ್ರೆ ಹೆಂಗಸರುಗಳಿಗೆ ಯಾವುದು ಕ್ಯಾನ್ಸರು ಅಂದ್ರೆ ಫ್ರೆಂಡ್ಸ್, ಮೊದಲು ಕ್ಯಾನ್ಸರ್ ಹೆಂಗಸಿಗೆ ಜಾಸ್ತಿ ಕಷ್ಟ ಆಗಂತ ಕ್ಯಾನ್ಸರ್ ಯಾವುದು ಅಂದ್ರೆ ಫ್ರೆಂಡ್ಸ್, ಬ್ಲೀಡಿಂಗ್ ಹೋಗೋ ಕ್ಯಾನ್ಸರ್. ಬ್ಲಡ್ ಹೋಗುತ್ತೆ ಶರೀರದಲ್ಲಿ ಫ್ರೆಂಡ್ಸ್. ಆ ತರ ಕ್ಯಾನ್ಸರ್ ಬಂದ್ಬಿಟ್ರೆ, ಈಗ ನೋಡಿ ನಾವು ಪೀರಿಯಡ್ಸ್ ಆದ್ರೆ ಮಂತ್ಲಿಲಿ ಒಬ್ಬೊಬ್ಬರಿಗೆ 5 ಡೇಸು, ಒಬ್ಬೊಬ್ಬರಿಗೆ 3 ಡೇಸು, ಒಬ್ಬೊಬ್ಬರಿಗೆ 7 ಡೇಸು, ಒಬ್ಬೊಬ್ಬರಿಗೆ 8 ಡೇಸು, ಈ ತರ ಬ್ಲೀಡಿಂಗ್ ಹೋಗುತ್ತೆ. ಆ ಟೈಮಲ್ಲೇ ಫ್ರೆಂಡ್ಸ್ ನಮ್ಗೆ ಅಷ್ಟೊಂದು ಒಂಥರ ಊಟ ಬೇಡ ಅನ್ಸುತ್ತೆ. ಏನಪ್ಪಾ ಡೈಲಿ ಪ್ಯಾಡ್ ಚೇಂಜ್ ಮಾಡ್ತಾ ಇರ್ಬೇಕು, ಪೇಯ್ನ್, ಹೊಟ್ಟೆ ನೋವು ಅಂತೀವಿ. ಇನ್ನ ಒಂದು ಮನುಷ್ಯನ್ಗೆ ಫ್ರೆಂಡ್ಸ್ ಒಂದು ಬ್ಲೀಡಿಂಗ್ ಹೋಗೋ ಕ್ಯಾನ್ಸರ್ ಬಂತು ಅಂದ್ರೆ, ಅವನು ಡಾಕ್ಟ್ರು 6 ತಿಂಗಳು ಬದುಕ್ತಾರೆ ಅಂತ ಹೇಳ್ತಾರೋ, ವರ್ಷ ಬದುಕ್ತಾರೆ ಅಂತ ಹೇಳ್ತಾರೋ ಗೊತ್ತಿಲ್ಲ. ಅಕಸ್ಮಾತ್ 2 ವರ್ಷನೂ ಬದುಕ್ತಾರೆ ಅಂತ ಹೇಳ್ಬೋದು. ಅಲ್ಲಿ ತನಕನೂ ಅವರು ಪ್ಯಾಡ್ ಮತ್ತೆ ಹೊಟ್ಟೆನ ಯೂಸ್ ಮಾಡ್ಬೇಕು ಅಂದ್ರೆ ಒಂದು ಮನುಷ್ಯನ ಜೀವನ ಎಷ್ಟು ಕಷ್ಟ ಆಗ್ಬೋದು ಅಂತ ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ನೋಡಿದೀರಾ, ತುಟಿಲಿ ಕ್ಯಾನ್ಸರ್ ಬಂದ್ಬಿಡುತ್ತೆ, ಒಬ್ಬೊಬ್ಬರಿಗೆ ಗಂಟ್ಲಲ್ಲಿ ಬಂದ್ಬಿಡುತ್ತೆ. ಗಂಟು ನೋಡಿ, ಈಗ ಅವ್ರಿಗೂ ಇಲ್ಲೇನೋ ಗಂಟು ಬಂದಿದೆಯಂತೆ, ಇನ್ನ ಡಾಕ್ಟರ್ ಏನು ಹೇಳಿಲ್ಲ ಅಂತ ಹೇಳಿದ್ರು, ಇಲ್ಲಿ ಬಂದ್ಬಿಡುತ್ತೆ. ಆಗೇನೋ ಗಂಟ್ಲು ಕ್ಯಾನ್ಸರ್ ಅವ್ರಿಗೆ. ಆಮೇಲೆ ಫ್ರೆಂಡ್ಸ್ ಇನ್ನೂ ಒಂದು ನಾನು ಮನುಷ್ಯನ್ಗೆ ಏನ್ ಹೇಳ್ತೀನಿ ಅಂದ್ರೆ, ಸ್ವಲ್ಪ ಜನ ಬೇಗ ಭಯ ಬಿದ್ದು ಬಿಡ್ತಾರೆ. ಒಂದು ಶರೀರದಲ್ಲಿ ಯಾವಾಗಾರ ಬ್ಲಡ್ ಬಂದ್ಬಿಡ್ತು, ಆಮೇಲೆ ಫ್ರೆಂಡ್ಸ್ ಸಡನ್ ಆಗಿ ಬಾಯಲ್ಲಿ ಬ್ಲಡ್ ಬಂದ್ಬಿಟ್ರೆ ಅವಾಗಂತೂ ಮನುಷ್ಯ ಅವತ್ತೇ ಸತ್ತೋಗೋ ತರ ಆಡ್ಬಿಡ್ತಾನೆ. ಈಗ ಫ್ರೆಂಡ್ಸ್ ನೋಡಿ, ಒಬ್ಬೊಬ್ರು ಹೀಟ್ಗೂ ಬ್ಲಡ್ ಬರುತ್ತೆ ನಾವು ಕೆಮ್ದಾಗ. ಆದ್ರೆ ಫ್ರೆಂಡ್ಸ್ ಬ್ಲಡ್ ಕ್ಯಾನ್ಸರ್ ಅಂದ್ರೆ ಏನು, ಬ್ಲಡ್ಡೇ ಬರ್ತಾ ಇರುತ್ತೆ. ಈ ಬ್ಲಡ್ ಕ್ಯಾನ್ಸರ್ ಬಗ್ಗೆ ಬಂಧನ ಪಿಕ್ಚರ್ ಅಲ್ಲಿ ವಿಷ್ಣುವರ್ಧನ್ ಸರ್ದು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನೋಡಿ. ಇದು ಏನಂದ್ರೆ ಫ್ರೆಂಡ್ಸ್, ಒಂದು ದೇವ್ರು ನಮ್ಗೆ ನಿನ್ನ ಆಯಸ್ಸು ಮುಗಿತಾ ಇದೆ, ಈ ಭೂಮಿ ಮೇಲೆ ನೀನು ಹುಟ್ಟಿದ್ಮೇಲೆ ಈ 3 ದಿನದ ಸಂತೆ ನಿಂದು ಮುಗೀತು ಅನ್ನೋದಕ್ಕೋಸ್ಕರ ಫ್ರೆಂಡ್ಸ್ ನಮ್ಗೆ ಎಲ್ಲಾ ರೀತಿಲೂ ಒಂದೊಂದು ನಮ್ಗೆ ಸಾವು ತರ ಅಂತ ಕಾಯಿಲೆನ ಕೊಡ್ತಾನೆ. ಇಲ್ಲ ಅಂದ್ರೆ ಫ್ರೆಂಡ್ಸ್ ನಾವು ದೇವ್ರನ್ನ ನೆನ್ಸ್ಕತೀವ, ಇಲ್ಲ ಅಂದ್ರೆ ನಮ್ಮ ಮನುಷ್ಯನ ದುರಾಸೆನ ಬಿಟ್ಟು ಬಾಳ್ತೀವ. ಇನ್ನು ಏನೇನೋ ಆಸೆಗಳು, ಇನ್ನು ಏನೇನೋ ದುರಾಸೆಗಳು, ಇನ್ನು ಏನೇನೋ ಕೆಟ್ಟ ಆಲೋಚನೆಗಳು ಮನುಷ್ಯನ್ಗೆ ಬರುತ್ತೆ. ಆದ್ರೆ ದೇವ್ರೇನ್ ಮಾಡ್ತಾನೆ ಹೇಳಿ, ಅಲ್ಲಿಗೆ ಒಂದು ಚುಕ್ಕಿ ಇಡ್ತಾನೆ ನಮ್ಗೆ. ಇಲ್ಲ ಅಂದ್ರೆ ಒಂದು ಕ್ಯಾನ್ಸರ್ ಕಾಯಿಲೆ ಬಂದ್ರೆ ನಾವು ಉಳ್ಕೊಳ್ಳಲ್ಲ ಅಂತ ಫ್ರೆಂಡ್ಸ್ ಅದು ಎಲ್ರಿಗೂ ಗೊತ್ತಿರುತ್ತೆ. ಫಸ್ಟ್ ಸ್ಟೇಜ್ ಇರೋರು ಹುಷಾರಾಗಿದ್ದಾರೆ, ಸೆಕೆಂಡ್ ಸ್ಟೇಜ್ ಇರೋರು ಹುಷಾರಾಗಿದ್ದಾರೆ, ಥರ್ಡ್ ಸ್ಟೇಜ್ ಇರೋರು ಹುಷಾರಾಗಿದ್ದಾರೆ. ಆಮೇಲೆ ಇನ್ನೊಂದೇನು ಫ್ರೆಂಡ್ಸ್, ಕ್ಯಾನ್ಸರ್ ಬಂದ್ರೆ ಕರೆಂಟ್ ಕೊಡ್ತಾರೆ ಫ್ರೆಂಡ್ಸ್. ನಾನು ನನ್ನ ಕಣ್ಣು ಮುಂದೆನೆ ಒಬ್ರನ್ನ ನೋಡಿದ್ದೀನಿ ನಮ್ಮ ಊರಲ್ಲಿ. ಅವ್ರಿಗೆ ಇದೇ ತರ ಕ್ಯಾನ್ಸರ್ ಬಂದಿತ್ತು ಫ್ರೆಂಡ್ಸ್. ಅವ್ರು ಏನ್ ಮಾಡೋರು, ಯಾರಾದ್ರೂ ನೋಡಕ್ ಹೋದ್ರೆ ಜೋರಾಗಿ ಕಿರ್ಚ್ಕೊತಾ ಇದ್ರು.
ಆವಾಗ ಫ್ರೆಂಡ್ಸ್ ನನಗೆ ಸ್ವಲ್ಪ ಏಜ್ ಚಿಕ್ಕದು, ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ. ನಾನೇನ್ ಅನ್ಕೋದು, ಇವ್ರು ಯಾಕೆ ಈ ತರ ಕಿರ್ಚ್ಕೊತಾ ಇದ್ದಾರೆ. ಆದ್ರೆ ಅವ್ರಿಗೆ ಹೆಂಗೆ ಅಂದ್ರೆ ಫ್ರೆಂಡ್ಸ್ ಹೊಟ್ಟೆ ಉರಿ ಕಾಣಿಸ್ಕೊತಾ ಇತ್ತು. ಆಗ ಫ್ರೆಂಡ್ಸ್ ನಮ್ಗೆ ಬೆಂಗಳೂರು ಅಂದ್ರೆ ಅಯ್ಯೋ ಬೆಂಗಳೂರ ಅಂತ ಇದ್ವಿ. ಈಗ ನಾವು ಬೆಂಗಳೂರಲ್ಲೇ ಬದುಕ್ತಾ ಇದೀವಿ. ಅವಾಗ ಅಯ್ಯೋ ಬೆಂಗಳೂರಿಗೆ ಹೋಗ್ಬೇಕಂತೆ ಅಂತ ಅಂತಿದ್ದು. ಆಗ ಫ್ರೆಂಡ್ಸ್ ನಮ್ಗೆ ಬೆಂಗಳೂರು ಅಂದ್ರೆ ಒಂಥರ ಯಾವುದೋ ಅಮೇರಿಕಾ ಹೋಗ್ ಬರ್ತಾ ಇದಾರೆ ಅನ್ನೋ ರೀತಿ ನಮ್ಗೆಲ್ಲವ. ಆಮೇಲೆ ಅವರು ಬೆಂಗಳೂರಿಗೆ ಕರೆಂಟ್ ಕೊಡ್ಸಕ್ಕೆ ಅಂದ್ರೆ ಫ್ರೆಂಡ್ಸ್ ಇವಾಗೆಲ್ಲ ಬೇರೆ ರೀತಿ ಹೇಳ್ತಾರೆ ಅದನ್ನ, ಅವಾಗ ಕರೆಂಟ್ ಕೊಡ್ಸಂತ ಡೈರೆಕ್ಟ್ ಹೇಳ್ತಾ ಇದ್ರು, ಕರೆಂಟ್ ಕೊಡ್ತಾರೆ ಕರೆಂಟ್. ಆಮೇಲೆ ಫ್ರೆಂಡ್ಸ್ ಅದನ್ನ ಕೊಟ್ಟು ಕೊಟ್ಟು 6 ಮಂತ್ ಇಲ್ಲ 7 ಮಂತ್ ಅವ್ರಿಗೆ ಡಾಕ್ಟ್ರೇ ಹೇಳ್ ಕಳ್ಸ್ಬಿಟ್ಟಾರು. ಆಮೇಲೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಕ್ಯಾನ್ಸರ್ ಅಲ್ಲಿ ಮನುಷ್ಯ ಉಳಿಲಿಲ್ಲ ಅಂದ್ರೆ ಡಾಕ್ಟರ್ ಓಪನ್ ಆಗಿ ಹೇಳ್ತಾರೆ, ನೋಡ್ರಿ ಇವ್ರನ್ನ ಇನ್ನ ಮನೆಗೆ ಕರ್ಕೊಂಡೋಗಿ ಅವ್ರಿಗೆ ಏನೇನ್ ಆಸೆ ಐತೆ, ಏನೇನ್ ತಿನ್ಬೇಕು, ಏನ್ ಊಟ ಮಾಡ್ಬೇಕು ಕೊಟ್ಬಿಡಿ, ಅವ್ರ ಇಷ್ಟೇ ದಿನ ಬದುಕೋದು ಅಂತ ಹೇಳ್ ಕಳ್ಸ್ಬಿಡ್ತಾರೆ. ಅದು ಫ್ರೆಂಡ್ಸ್ ಏನ್ ಮಾಡಕ್ಕಾಗುತ್ತೆ, ಡಾಕ್ಟರ್ ಏನ್ ಮಾಡ್ತಾರೆ. ಈಗ ಫ್ರೆಂಡ್ಸ್ ಡಾಕ್ಟರ್ನ ನಾವು ದೇವ್ರು ಅಂತೀವಿ, ಅವರು ನಮ್ಗೆ ಏನಾದ್ರೂ ಸಜೆಷನ್ ಕೊಡ್ತಾರೆ, ನಾವು ಹೆಂಗಿರ್ಬೇಕು, ಏನ್ ಕಾಯಿಲೆ ಬಂದಾಗ ಯಾವ ರೀತಿ ಇರ್ಬೇಕು, ಏನ್ ಮಾಡ್ಬೇಕು ಅಂತೆಲ್ಲ ಕೊಡ್ತಾರೆ. ಅದಕ್ಕೆ ಡಾಕ್ಟ್ರನ್ನ ಮಾಯಸ್ ಬರೆಯಕ್ಕಾಗುತ್ತಾ, ಯಾವುದು ಇಲ್ಲ. ಹಂಗಾಗಿ ಫ್ರೆಂಡ್ಸ್ ಏನಂದ್ರೆ ಆ ತರ ಡಾಕ್ಟ್ರೇ ಹೇಳ್ಬಿಡ್ತಾರೆ ಫ್ರೆಂಡ್ಸ್. ನಾವು ಡಾಕ್ಟ್ರು ಅವರು ಎಷ್ಟು ಪ್ರಯತ್ನ ಪಡ್ಬೇಕೋ ಅಷ್ಟನ್ನ ಪ್ರಯತ್ನ ಪಡ್ತಾರೆ. ಅದಕ್ಕೆ ನಾವು ಡಾಕ್ಟ್ರು ಉಳಿಸ್ಲಿಲ್ಲ ಅವ್ರನ್ನ, ಡಾಕ್ಟ್ರ್ ಏನಾದ್ರು ಮಾಡಿದ್ರು ಉಳಿತಾ ಇದ್ರು, ಅಯ್ಯೋ ಡಾಕ್ಟ್ರು ಟ್ರೀಟ್ಮೆಂಟ್, ಅದೆಲ್ಲ ನಮ್ಮ ಭ್ರಮೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ನೋಡಿ ಕ್ಯಾನ್ಸರ್ 3-4 ರೀತಿ ಬರುತ್ತೆ. ನಮ್ಮ ಆಯಸ್ಸು ಗಟ್ಟಿ ಇದ್ರೆ ನಾವು ಉಳ್ಕೋಬಹುದು. ಈಗ ದೇವರೇ ಅವತ್ ಬರ್ದ್ ಕಳ್ಸಿದಾನೆ ಅಂದ್ರೆ ನಾವೇನ್ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಯಾವಕ್ಕೆ ಈ ರೀತಿ ನಿಮ್ಗೆ ಈ ವಿಡಿಯೋನ ಮಾಡ್ತಾ ಇದ್ರೆ, ದಯವಿಟ್ಟು ಕ್ಯಾನ್ಸರ್ ಬಂದ್ರೆ ಯಾರು ಭಯ ಬೀಳ್ಬೇಡಿ. ಯಾಕೆ ಗೊತ್ತಾ, ಅದು ಹುಷಾರಾಗಿ ಎಷ್ಟೋ ಜನ ಕ್ಯೂರ್ ಆಗಿದ್ದಾರೆ, ಎಷ್ಟೋ ಜನ ಮತ್ತೆ ಮೊದಲ ತರ ಲೈಫ್ ನ ಸ್ಟಾರ್ಟ್ ಮಾಡಿದ್ದಾರೆ, ಮೊದಲ ತರ ಜೀವನ ಮಾಡ್ತಾ ಇದ್ದಾರೆ. ನೀವು ಆ ಕಾಯಿಲೆ ಬಂತು ಅಂದ ತಕ್ಷಣ ಅರ್ಧ ಕೊರಗಿ ಅರ್ಧ ಯೋಚನೆ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಇನ್ನ ಆ ಕಾಯಿಲೆ ಜಾಸ್ತಿ ಆಗುತ್ತೆ. ನನ್ಗೇನು ಆಗೇ ಇಲ್ಲ ಅಂತ ನೀವು ಖುಷಿ ಖುಷಿಯಾಗಿ ಒಂಥರ ನಿಮ್ಮ ಆಕ್ಟಿವ್ ಆಗಿ ನಿಮ್ಮ ಒಂದು ದಿನಚರಿಲೂ ಸಹ ಎಷ್ಟೋ ಕಾಯಿಲೆಗಳು ಹುಷಾರಾಗುತ್ತೆ. ಒಂದೊಂದ್ಸಲ ನೋಡಿ ಡಾಕ್ಟ್ರೇ ಇದು ಮಿರಾಕಲ್ ಅಂತ ಅಂತಾರೆ. ಯಾಕೆ ಗೊತ್ತಾ, ಡಾಕ್ಟ್ರು ಎಲ್ಲಾ ಔಷಧಿ ಮೆಡಿಸಿನ್ ಕೊಟ್ರು ಒಬ್ಬೊಬ್ರು ಆಕ್ಟಿವ್ ಆಗಿರೋದ್ರಿಂದ, ಅವ್ರು ಏನೇನೋ ಚೇಂಜಸ್ ಇರೋದ್ರಿಂದ, ಒಂದು ಖುಷಿಯಾಗಿರೋದ್ರಿಂದನು ಎಷ್ಟೋ ಕಾಯಿಲೆಗಳು ಮೆಡಿಸನ್ ಇಲ್ಲದೆ ಹುಷಾರಾಗಿದೆ ಫ್ರೆಂಡ್ಸ್. ಅದು ನಿಮ್ಗೂ ಗೊತ್ತು, ನಮಗೂ ಗೊತ್ತು. ಹಂಗಾಗಿ ಫ್ರೆಂಡ್ಸ್ ಇದು ಕ್ಯಾನ್ಸರ್ ಅಂದ ತಕ್ಷಣ ಎಲ್ರು ನಾವು ಸತ್ತೋಯ್ತೀವಿ ಅಂತ ತಿಳ್ಕೊಬಾರ್ದು, ಹುಷಾರಾಗದೇ ಇಲ್ಲ ಅಂತಾನು ತಿಳ್ಕೊಬಾರ್ದು ಫ್ರೆಂಡ್ಸ್. ಹಂಗಾಗಿ ನಾನು ಕ್ಯಾನ್ಸರ್ ಪೇಷಂಟ್ಗಳನ್ನ ಎಷ್ಟೋ ಜನನ ನಾನು ನಮ್ಮ ರಿಲೇಟಿವ್ ಅಲ್ಲಾಗ್ಲಿ ಅಕಸ್ಮಾತ್ ಎಷ್ಟೊಂದ್ ಜನ ಕಾಯಿಲೆದಾಗ್ಲಿ ನಾನು ನೋಡಿದೀನಿ. ನಾನೇನ್ ಹೇಳ್ತೀನಿ ಅಂದ್ರೆ ಫ್ರೆಂಡ್ಸ್, ನೀವು ಯಾರಾದ್ರೂ ಈಗ ನೋಡಿ ಕ್ಯಾನ್ಸರ್ ಅಂತ ಹೇಳಿದ್ರೆ, ನೀವು ಅದಕ್ಕಿಂತ ಯಾವ್ದಾದ್ರು ಒಂದು ಜಾಗದಲ್ಲಿ ಪೇಯ್ನ್ ಬಂದ್ರೆ, ಯಾವ್ದಾದ್ರು ಒಂದು ಜಾಗದಲ್ಲಿ ಒಂದು ಗುಳ್ಳೆ ತರ ಆದ್ರೆ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿ. ಆಮೇಲೆ ಫ್ರೆಂಡ್ಸ್ ಲೇಡೀಸು ಏನಾದ್ರೂ ನಿಮ್ಗೆ ನೀವು ಎಷ್ಟು ಡೇಸ್ ಅಲ್ಲಿ ಬ್ಲೀಡಿಂಗ್ ಆಯ್ತಾಯ್ತು ಅದ್ರ ಮೇಲೆ ಇನ್ನ ಜಾಸ್ತಿ ಬ್ಲೀಡಿಂಗ್ ಆಯ್ತು ಅಂದ್ರೆ ನೀವು ತಕ್ಷಣ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ. ಯಾವ್ದಾದ್ರು ಒಂದು ಜಾಗದಲ್ಲಿ ಕಡ್ತ ಬಂತು ಅಂದ್ರೆ, ಒಂದು ಬ್ಲಡ್ ಬಂತು ಅಂದ್ರೆ, ಇವಾಗ ಒಂದು ಬಾಯಲ್ಲಿ ಫ್ರೆಂಡ್ಸ್ ಬ್ಲಡ್ ಯಾವಲೋ ಒಂದ್ ಟೈಮಲ್ಲಿ ಈಟಿಗೆ ಬಂತು, ಮೂಗಲ್ ಬಂತು ಅಂದ್ಬಿಟ್ಟು ಯಾರು ಡಿಲೇ ಮಾಡಬಾರ್ದು. ನಾವು ಏನ್ ಗೊತ್ತಾ, ಅದನ್ನ ನಾವು ಆ ಕ್ಷಣನೇ ತೋರ್ಸ್ಕೋಬೇಕು. ಆವಾಗ ಏನಾಗುತ್ತೆ ಫ್ರೆಂಡ್ಸ್, ನಮ್ಗೆ ಯಾವ್ದಾದ್ರು ಒಂದು ಜಾಸ್ತಿ ಕಾಯಿಲೆ ಬರೋದಿದ್ರೆ ಅದು 100% ಇದೆ, ನಮ್ಗೆ ಒಂದು ಬೇಗ 50% ಅಲ್ಲೇ ಹುಷಾರಾಗ್ಬಿಡುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಯಾರೇ ಆಗ್ಲಿ ಮನುಷ್ಯನ ಜೀವನದಲ್ಲಿ ಕ್ಯಾನ್ಸರ್ ಬಂದ್ರೆ ಸತ್ತೋಗ್ತಾರೆ, ಅದ್ ಬಂದ್ರೆ ಸತ್ತೋಗ್ತಾರೆ, ಇದ್ ಬಂದ್ರೆ ಸತ್ತೋಗ್ತಾರೆ ಅಂತ ನಮಗ್ ನಾವೇನೆ ಹಣೆ ಪಟ್ಟಿನ ಬರೆದಿಟ್ಕೋಬಾರ್ದು ಫ್ರೆಂಡ್ಸ್. ಕ್ಯಾನ್ಸರ್ ಏನು ಹುಷಾರಾಗದೆ ಇರೋ ದೊಡ್ಡ ಕಾಯಿಲೆನೂ ಏನಲ್ಲ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಇವಾಗ ನೋಡಿ ವಿಜ್ಞಾನ ಎಷ್ಟೋ ಮುಂದುವರೆದಿದೆ. ಅದಕ್ಕೆ ಫ್ರೆಂಡ್ಸ್ ನಾನೇನ್ ಹೇಳ್ತೀನಿ, ಎಷ್ಟೋ ಜನ ನನ್ ಮುಂದೆನೆ ನೋಡಿದೀನಿ ಫ್ರೆಂಡ್ಸ್, ಅಳೋದಂತೆ ಏನೇನೋ ಮಾಡ್ಕೊಳ್ತಾರೆ ಫ್ರೆಂಡ್ಸ್. ನೋಡಿದ್ರ ಒಬ್ಬೊಬ್ರು ಚೆನ್ನಾಗಿ ಬದುಕಿರೋ ಸಡನ್ ಆಗಿ ಏನಾರ ಈ ತರ ಕ್ಯಾನ್ಸರ್ ಅಂದ್ಬಿಟ್ಟು ಎಷ್ಟೋ ಜನ ನೇಣ್ ಹಾಕೊಂಡು ಸತ್ತೋಗ್ಬಿಟ್ಟಿದ್ದಾರೆ, ಎಷ್ಟೋ ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ದಾರೆ. ಅವ್ರಿಗೆ ಏನ್ ಮನ್ಸಲ್ಲಿ ಅಯ್ಯೋ ಇದು ಬಂದ್ರೆ ನಾವು ಈಗ್ಲೇ ಸತ್ತೋಗ್ಬಿಡ್ತೀವೇನೋ, ನಾವು ಉಳಿಯೋದೇ ಇಲ್ವೇನೋ ಅನ್ನೋ ರೀತಿ ಮನ್ಸಲ್ಲಿ ಭಾವನೆ ಬಂದ. ಅದಕ್ಕೋಸ್ಕರ ಫ್ರೆಂಡ್ಸ್ ಯಾರಿಗೆ ಏನೇ ಕ್ಯಾನ್ಸರ್ ಕಾಯಿಲೆ ಬಂದ್ರು ದಯವಿಟ್ಟು ಭಯ ಬೀಳಕ್ ಹೋಗ್ಬೇಡಿ. ಮನುಷ್ಯನ ಜೀವನದಲ್ಲಿ ಆಗದೆ ಇರೋದು ಯಾವ್ದು ಇಲ್ಲ, ಎಲ್ಲದಕ್ಕೂ ಔಷಧಿ ಕಂಡಿಡಿದ್ರೆ ನಾನೇನ್ ಸಜೆಷನ್ ಕೊಡ್ತೀನಿ ಫ್ರೆಂಡ್ಸ್, ನೀವು ಆದಷ್ಟು ಬೇಗ ನಿಮ್ಮ ಶರೀರದಲ್ಲಿ ಯಾವುದೇ ಭಾಗದಲ್ಲಿ ಒಂದು ಗಂಟು ಬರ್ಲಿ, ಯಾವುದೇ ಭಾಗದಲ್ಲಿ ಒಂದು ಬ್ಲೀಡಿಂಗ್ ಆಗ್ಲಿ, ಏನೇ ಒಂದು ನಿಮ್ಗೆ ನಿಮ್ಮ ಡೈಲಿಗಿಂತ ಬೇರೆ ಚೇಂಜಸ್ ಕಾಣ್ತು ಅಂದ್ರೆ ಫಸ್ಟ್ ಹೋಗಿ ಎಕ್ಸ್ರೇ ಮಾಡಿಸ್ಕೊಂಡು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು, ನೀವು ನಿಧಾನ ಮಾಡಬಾರ್ದು. ನಾವು ಯಾಕೆ ಗೊತ್ತಾ, ನಿಧಾನ ಮಾಡಿದ್ರೆ ಏನಾಗುತ್ತೆ ಫ್ರೆಂಡ್ಸ್, ಅದು ಯಾವ ರೀತಿ ಹೋಗಿ ನೋಡಿ ಇವತ್ತಿದ್ದಂಗೆ ನಾಳೆ ಇರಲ್ಲ. ಯಾವುದೇ ಒಂದು ವೆದರ್ ಆದ್ರೂ ಅಷ್ಟೇ. ನೋಡಿ ಇವಾಗ ಬೆಂಗಳೂರಲ್ಲಿ ಈಗ ಒಂದು 3-4 ಡೇಸ್ ಮುಂಚೆ ಸಖತ್ತು ಜಾಸ್ತಿ ಬಿಸಿಲಲ್ಲಿ ಓಡಾಡ್ತಾ ಇದ್ವಿ. ಅಯ್ಯೋ ಬಿಸಿಲು ಅಂದ್ರೆ ಫ್ರೆಂಡ್ಸ್ ಮುಖಕ್ಕೆ ಅಷ್ಟು ಬಿಸಿಲು ಹೊಡಿತಾ ಇತ್ತು. ನಾನೇ ಎಷ್ಟೊತ್ತಲ್ಲ ಇಷ್ಟೊಂದು ಬಿಸಿಲಪ್ಪ ಅನ್ಕೊಂಡು ಹೋಗ್ತಾ ಇದ್ದೆ. ಇವಾಗ ನೋಡಿದ್ರೆ ಫುಲ್ ಮಳೆಯಲ್ಲಿ ನೆನ್ಕೊಂಡು ಹೋಗ್ತಾ ಇದೀನಿ, ನೆನ್ಕೊಂಡು ಬರ್ತಾ ಇದೀನಿ.
ಅದಕ್ಕೆ ಫ್ರೆಂಡ್ಸ್ ನಾನು ನನ್ನ ಕಡೆಯಿಂದ ನನಗೆ ಗೊತ್ತಿರೋದು ಒಂದು ಚಿಕ್ಕ ಸ್ಮಾಲ್ ಸಜೆಷನ್ನ ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.